ನಾಡಿನೆಲ್ಲೆಡೆ ಶರನ್ನವರಾತ್ರಿ ಹಬ್ಬಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಮೈಸೂರಿನಲ್ಲೂ ನಾಡಹಬ್ಬ ದಸರಾಗೆ ಇವತ್ತು ಚಾಲನೆ ಸಿಕ್ಕಿದ್ದು ಮಂಗಳೂರು, ತುಮಕೂರು ಸೇರಿದ ಹಾಗೆ ರಾಜ್ಯದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆ. ಅಕ್ಟೋಬರ್ 12ರವರೆಗೆ ಸಾಂಸ್ಕೃತಿಕ ನಗರಿಯಲ್ಲಿ ಹಬ್ಬ. ರಾಜಾಧಿರಾಜ, ರಾಜ ಕುಲತಿಲಕ, ರಾಜಮಾರ್ತಾಂಡ, ಯದುವೀರ ಪರಾಕ್, ಬಹುಪರಾಕ್ ಎನ್ನುತ್ತಾ ಸಾಗ್ತಿದ್ರೆ ಗತಕಾಲದ ವೈಭವ ಕಣ್ಮುಂದೆ ಬಂದು ನಿಂತಿತ್ತು. ನಾಡಹಬ್ಬ ಮೈಸೂರು ದಸರಾ ಸಂಭ್ರಮಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ನವರಾತ್ರಿಯ ಮೊದಲ ದಿನವಾದ ಇಂದು ಅರಮನೆಯಲ್ಲಿ ಯದುವೀರ ಕೃಷ್ಣದತ್ತ ಒಡೆಯರ್ ಖಾಸಗಿ ದರ್ಬಾರ್ ಆರಂಭಿಸಿದ್ರು. ಅಂಬಾವಿಲಾಸ ಅರಮನೆಯಲ್ಲಿ ಬಂಗಾರ ವರ್ಣದ ಪೋಷಾಕು ತೊಟ್ಟು ರತ್ನ ಖಚಿತ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿದ್ರು. ಸಿಂಹಾಸನಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಸಿಂಹಾಸನಾರೂಢರಾದ್ರು. ಬಳಿಕ ಪತ್ನಿ ತ್ರಿಷಿಕಾ ಕುಮಾರಿ ಯದುವೀರ್ ಪಾದಪೂಜೆ ಮಾಡಿದ್ರು. ಚಾಮುಂಡಿ ಬೆಟ್ಟ, ಉತ್ತನಹಳ್ಳಿ ಬೆಟ್ಟ ಸೇರಿ ಹಲವು ದೇವಸ್ಥಾನಗಳಿಂದ ತಂದ ಪ್ರಸಾದವನ್ನ ಒಡೆಯರ್ಗೆ ನೀಡಲಾಯಿತು. ನಂತರ ಮೈಸೂರು ರಾಜ್ಯಗೀತೆಯೂ ಮೊಳಗಿತು. ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನ ಸೇರಿದಂತೆ ದಸರಾ ಕ್ರೀಡಾಕೂಟಕ್ಕೂ ಚಾಲನೆ ನೀಡಿದ್ರು. ಸಂಜೆಯಾಗ್ತಿದ್ದಂತೆ ನಡೆದ ಕುಸ್ತಿ ಪೈಪೋಟಿ ಮೈನವಿರೇಳಿಸುವಂತಿತ್ತು. ಪೈಲ್ವಾನರ ಪಟ್ಟು ನೋಡಿ ಆನಂದಿಸಿದ್ರು. ಬ್ಯೂರೋ ರಿಪೋರ್ಟ್, TV9.